ಹೆಸರು ಮಾಸವ ಮ್ಯಾಗಲ್ಮನಿ. ನಾನು BA ಸೆಕೆಂಡ್ ಇಯರ್ PG ಸೆಂಟರ್ ಯಲಬುರ್ಗದಲ್ಲಿ ಓದ್ತಿದ್ದೀನಿ. ಇವತ್ತು ಬಂದ್ಬಿಟ್ಟು ನಮ್ಮ ಗುರುಗಳಾದಂತಹ ಲಖಪತಿ ರಾಠೋಡ್ ಸರ್ ಅವರನ್ನು ಭೇಟಿ ಮಾಡಲು ಬಂದಿದ್ದೀವಿ. ಇವರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹನುಮಸಾಗರದಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಒಂದಲ್ಲ ಎರಡಲ್ಲ ಸತತವಾಗಿ 6 ಸರ್ಕಾರಿ ಉದ್ಯೋಗವನ್ನು ಪಡೆದುಕೊಂಡಿದ್ದಾರೆ. ಅದರಲ್ಲಿ ಅವ್ರ ಪರಿಚಯವನ್ನು ತಿಳ್ಕೊಳ್ಳೋಣ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಲಖಪತಿ ರಾಠೋಡ್ ಅಂತೇಳಿ. ನಿಮ್ದು ಯಾವ? ನಮ್ಮದು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಹಡಗಲಿ ತಾಂಡ ಅಂತೇಳಿ. ನಿಮ್ಮ ತಂದೆಗೆ ನೀವು ಎಷ್ಟು ಜನ ಮಕ್ಕಳು? ನಮ್ಮ ತಂದೆಗೆ ನಾವು 10 ಜನ, 5 ಜನ ಅಕ್ಕಂದಿರು, 4 ಜನ ಅಣ್ಣಂದಿರು, ನಾನು ಕೊನೆಯದವ. ಅದರಲ್ಲಿ ನೀವು ಅಷ್ಟು ಜನ ಇದ್ರೂ ಶಿಕ್ಷಣವನ್ನು ಪಡೆದುಕೊಂಡಿರುವವರು ಎಷ್ಟು ಜನ? ನಾನು ಒಬ್ಬನೇ. ನಮ್ಮ ಮನೆಯಲ್ಲಿ ಆಗಿನ ಕಾಲದಲ್ಲಿ ಶಿಕ್ಷಣ ಕಲಿಸೋದೇ ಕಷ್ಟ ಆಗ್ತಿತ್ತು. ನಾನು ಒಬ್ಬನೇ ಕಲಿತೆ. ನೀವು ಮೊದಲು ಮದುವೆ ಆದ ನಂತರ ಸರ್ಕಾರಿ ನೌಕರಿಗಳನ್ನು ಪಡೆದುಕೊಂಡಿದ್ರ, ಇನ್ನು ಮದುವೆ ಮುಂಚೆನೆ ಸರ್ಕಾರಿ ನೌಕರಿ ಬಂದಿತ್ತು? ಮದುವೆ ಆಗೋದಕ್ಕಿಂತ ಮೊದಲಾಗಿ 2 ಸರ್ಕಾರಿ ನೌಕರಿಯನ್ನು ಪಡ್ಕೊಂಡಿದ್ದೆ. ಮದುವೆ ಆದಮೇಲೆ 4 ಸರ್ಕಾರಿ ನೌಕರಿಯನ್ನು ಪಡ್ಕೊಂಡೆ ನಾನು. ನೀವು ಪ್ರಾಥಮಿಕ ಶಿಕ್ಷಣವನ್ನು ಎಲ್ಲಿ ಮುಗಿಸಿದ್ರಿ? ನಾನು ಪ್ರಾಥಮಿಕ ಶಿಕ್ಷಣವನ್ನು ನಮ್ಮೂರೇ ಆದ ಹಡಗಲಿ ಗ್ರಾಮದಲ್ಲಿ ಮುಗಿಸಿದೆ. ಅದು ನಮ್ಮೂರಿಂದ ನಮ್ಮ ತೋಟದಲ್ಲಿ ಮನೆ ಇತ್ತು ನಮ್ಮದು. ಅಲ್ಲಿಂದ ನಡ್ಕೊಂಡು ಹೋಗ್ತಿದ್ದೀವಿ. ಒಂದು 4 ಕಿಲೋಮೀಟರ್ ಆಗ್ಬೋದು. ಅಲ್ಲಿ ಹೋಗಿ ಕಲ್ತಿದ್ದೆ ನಾನು 1ರಿಂದ 5ನೇ ತರಗತಿವರೆಗೆ. ಸರ್, ನಿಮ್ಮ ಪ್ರಾಥಮಿಕ ಶಿಕ್ಷಣ ಆದಮೇಲೆ ಪ್ರೌಢ ಶಿಕ್ಷಣವನ್ನು ಎಲ್ಲಿ ಮುಗಿಸಿದ್ರಿ? ಪ್ರೌಢ ಶಿಕ್ಷಣವನ್ನು 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನಾನು ಹುಬ್ಬಳ್ಳಿಯಲ್ಲಿ ಮುಗಿಸಿದ್ದೀನಿ. ದಿ ಕರ್ನಾಟಕ ನ್ಯಾಷನಲ್ ಇಂಗ್ಲಿಷ್ ಸ್ಕೂಲ್ ಅಂತೇಳಿ ಅಲ್ಲಿ ಮುಗಿಸಿದ್ದೀನಿ. PUC ಎಲ್ಲಿ ಮುಗಿಸಿದ್ರಿ? ನಾನು ಪ್ರಥಮ PUC ಮತ್ತು ದ್ವಿತೀಯ PUCವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಗೋಪನಕೊಪ್ಪ ಹುಬ್ಬಳ್ಳಿಯಲ್ಲಿ ಮುಗಿಸಿದ್ದೀನಿ. ಡಿಗ್ರಿ ಕಾಲೇಜನ್ನು ಎಲ್ಲಿ ಮುಗಿಸಿದ್ರಿ? ಡಿಗ್ರಿ ನಾನು PUC ಮುಗಿಸಿದ ನಂತರ ನಾನು ಹುಬ್ಬಳ್ಳಿಯಿಂದ ಬಾಗಲಕೋಟೆಗೆ ಬಂದೆ. ಬಾಗಲಕೋಟೆಯಲ್ಲಿ ನಾನು BA 1, 2, 3 ಬಾಗಲಕೋಟೆ ಬಸವೇಶ್ವರ ಕಾಲೇಜಲ್ಲಿ ನಾನು ಮುಗಿಸಿದ್ದೀನಿ. ಡಿಗ್ರಿ ಮುಗಿಸ್ಕೊಂಡ್ಮೇಲೆ ನಿಮ್ಗೆ ಯಾವ್ದಾದ್ರು ಕೆಲಸ ಪಡೆದುಕೊಳ್ಬೇಕನ್ನೋ ಆಸೆ ಇತ್ತಾ ಸರ್, ಅಥವಾ ನೀವು ಇನ್ನು ಮುಂದೆ ವಿದ್ಯಾಭ್ಯಾಸ ಮುಂದುವರಿಸಬೇಕನ್ನ? ಇಲ್ಲ, ನಾನು B.Ed ಮಾಡಲೇಬೇಕಂತ ಆಸೆ ಇತ್ತು. B.Ed ಮಾಡಿದೆ. ಡಿಗ್ರಿ ಮುಗಿದ ನಂತರ ನಾನು B.Ed ಮಾಡಿದೆ. SR ಕಂಠಿ ಶಿಕ್ಷಣ ಮಹಾವಿದ್ಯಾಲಯ ಇಲ್ಕಲಲ್ಲಿ ನಾನು B.Ed ಮುಗಿಸಿದೆ. B.Ed ಮುಗಿಸಿದ ನಂತರ ನೀವು MA ಶಿಕ್ಷಣವನ್ನು ಪಡೆದುಕೊಂಡಿದ್ರಲ್ಲ ಸರ್, ಅದು ನೀವು ಉಪನ್ಯಾಸಕರಾಗಿಯೂ ಕೂಡ MA ಶಿಕ್ಷಣವನ್ನು ಎಲ್ಲಿ ಮುಗಿಸ್ಕೊಂಡಿದ್ದೀರಿ? ನಾನು ಉಪನ್ಯಾಸಕನಾಗಲು MA ಶಿಕ್ಷಣವನ್ನು 2013-14ರಲ್ಲಿ ನಾನು ನ್ಯಾಯಾಂಗ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೆ. ಆ ಸಮಯದಲ್ಲಿ ನನಗೆ ಸ್ವಲ್ಪ ಬಿಡುವು ಸಿಗ್ತಿತ್ತು. ಆ ಟೈಮಲ್ಲಿ ನಾವು ಓದಿ ಓಪನ್ ಯೂನಿವರ್ಸಿಟಿಯಲ್ಲಿ ನಾನು ಕುವೆಂಪು ವಿಶ್ವವಿದ್ಯಾಲಯದಿಂದ ಕನ್ನಡ MAಯನ್ನು ಪಡ್ಕೊಂಡೆ. 6 ನೌಕರಿಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಬರೋಣ. ಮೊದಲನೇ ಸರ್ಕಾರಿ ನೌಕರಿಯನ್ನು ಯಾವ ಸರ್ಕಾರಿ ನೌಕರಿ ಪಡೆದುಕೊಂಡಿರೋದು ಯಾವುದು ಮತ್ತು ಅದು ಯಾವಾಗ ಸಿಕ್ಕಿದೆ ಸರ್? ನಾನು 2006 ಫೆಬ್ರವರಿ ತಿಂಗಳಲ್ಲಿ B.Ed ಮುಗೀತು. B.Ed ಮುಗಿದ ನಂತರ ಜೂನ್ ತಿಂಗಳಲ್ಲಿ ಕಾಲ್ಫಾರ್ಮ್ ಆಯಿತು, ನೋಟಿಫಿಕೇಶನ್ ಆಯಿತು. ಅದು ಕಾರಾಗೃಹ ಇಲಾಖೆಯಲ್ಲಿ ವಾರ್ಡರ್ ಹುದ್ದೆ ಅಂತೇಳಿ 1-2 ತಿಂಗಳ ಓದಿದೆ. CET ಬರೆದೆ, ಸೆಲೆಕ್ಟ್ ಆಯಿತು. ಜನವರಿ 1, 2008ರಲ್ಲಿ ನಾನು ವಾರ್ಡರ್ ಹುದ್ದೆಗೆ ನಾನು ಮಂಗಳೂರು ಜೈಲಲ್ಲಿ ಕರ್ತವ್ಯಕ್ಕೆ ಹೋದೆ. ಅದಾದ ನಂತರ 2ನೇ ನೌಕರಿ ಯಾವುದು ಸರ್ ನಿಮ್ಮದು? ಅದು ಯಾವ ವರ್ಷದಲ್ಲಿ? ಈ ಮೊದಲೇ ಬರೆದು ಹೋಗಿದ್ದೆ. ನಾನು ಕಾರಾಗೃಹ ಇಲಾಖೆಗೆ ನನಗೆ ಜಾಬ್ ಸಿಕ್ಕ ಸಮಯದಲ್ಲಿನೇ ನಾನು BCP ಬೆಂಗಳೂರು ಸಿಟಿ ಪೊಲೀಸ್ ಇಲಾಖೆಯಲ್ಲಿ ನಾನು ಪರೀಕ್ಷೆಯನ್ನು ಬರೆದು ಹೋಗಿದ್ದೆ. ಅದು ನಾನು ನ್ಯಾಯಾಂಗ ಈ ಕಾರಾಗೃಹ ಇಲಾಖೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಅದು ಲಿಸ್ಟ್ ಬಿಟ್ಟರು. ಆಮೇಲೆ ನಾನು ಬೆಂಗಳೂರು ಸಿಟಿ ಪೊಲೀಸ್ ಆಗಿ 5 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದೆ. ಸರ್, ನೀವು ಪಡೆದುಕೊಂಡಿರುವ 3ನೇ ಉದ್ಯೋಗ ಯಾವುದು? 3ನೇ ಉದ್ಯೋಗ ನಾನು 2015ರಲ್ಲಿ 2012ರಲ್ಲಿ ದ್ವಿತೀಯ ದರ್ಜೆ ಸಹಾಯಕನಾಗಿ ನಾನು ಹುದ್ದೆಯನ್ನು ಪಡ್ಕೊಂಡೆ. KPSC ಕರ್ನಾಟಕ ಲೋಕಸೇವಾ ಆಯೋಗದಿಂದ ಪ್ರಥಮ ದರ್ಜೆ ಸಹಾಯಕ ಮತ್ತು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಯನ್ನು ನೋಟಿಫಿಕೇಶನ್ ಮಾಡಿದರು. ನಾನು 3ನೇ ಹುದ್ದೆ ದ್ವಿತೀಯ ದರ್ಜೆ ಸಹಾಯಕನಾಗಿ ಪಡ್ಕೊಂಡೆ. ಅದು ಬಾಗಲಕೋಟೆ ಜಿಲ್ಲೆ ಹುನಗುಂದನಲ್ಲಿ ನಾನು ಕೋರ್ಟಲ್ಲಿ ಕೆಲಸ ಮಾಡಿದೆ ದ್ವಿತೀಯ ದರ್ಜೆ ಸಹಾಯಕನಾಗಿ ಸುಮಾರು 9 ವರ್ಷಗಳ ಕಾಲ. ಸರ್, ನೀವು ಪಡೆದುಕೊಂಡಿರುವ 4ನೇ ಹುದ್ದೆ ಯಾವುದು ಸರ್? 2015ರಲ್ಲಿ ಅದೇ KPSCಯಿಂದ ಪ್ರಥಮ ದರ್ಜೆ ಸಹಾಯಕ ಹುದ್ದೆ ಕರೆದಿದ್ರು. ಪ್ರಥಮ ದರ್ಜೆ ಹುದ್ದೆ ಸಹಾಯಕನಾಗಿ ನಾನು ಆಯ್ಕೆಯಾದೆ. ಬಟ್ ಹೋಗಲಿಲ್ಲ, ಆ ಜಾಬಿಗೆ ಹೋಗಲಿಲ್ಲ ನಾನು. ಅದಾದ ನಂತರ ಅದಕ್ಕೆ ಹೋಗಲಿಲ್ಲ ಅಂದ್ರೂ ಮತ್ತೆ 5ನೇ ನೌಕರಿ ಪಡೆದುಕೊಂಡ್ರಲ್ಲ ಸರ್, ಅದು ಯಾವುದಂತ? ಅದೇ 2015-16ರಲ್ಲಿ ಶಿಕ್ಷಕ ಹುದ್ದೆಯನ್ನು ಕರೆದಿದ್ರು, 6 to 8 ಅಂತೇಳಿ. ಆ ಶಿಕ್ಷಕ ಹುದ್ದೆಗೆ ಎಕ್ಸಾಮ್ ಬರೆದಿದ್ದೆ, ಪರೀಕ್ಷೆಯನ್ನು ಬರೆದಿದ್ದೆ. ಅದು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಡೆಬಾಯಿ ತಾಂಡದಲ್ಲಿ ಅಲ್ಲಿ ಆಯ್ಕೆಯಾದೆ. ಬಟ್ ಅದು ಕೂಡ ನಾನು ಹೋಗಲಿಲ್ಲ, ಆರ್ಡರ್ ತಗೊಂಡು ನಾನು ಹೋಗಲಿಲ್ಲ. ಸರ್, ನೀವು ಪಡೆದುಕೊಂಡಿರುವ 6ನೇ ಸರ್ಕಾರಿ ಉದ್ಯೋಗ? ನಾನು ಶಿಕ್ಷಕ ಹುದ್ದೆಗೆ ಆಯ್ಕೆ ಆಗುವಾಗ ಉಪನ್ಯಾಸಕ ಹುದ್ದೆಗೆ ನೋಟಿಫಿಕೇಶನ್ ಆಗಿತ್ತು. ಇದನ್ನು ನಾನು ಹೇಗಾದರೂ ಮಾಡಿ ಪಡ್ಕೊಳ್ಬೇಕಂತೇಳಿ ನಾನು 2015ರಲ್ಲಿ ನೋಟಿಫಿಕೇಶನ್ ಆದಾಗ ನಾನು ಕೆಲ ಬುಕ್ಕನ್ನು ನಾನು ಮೈಸೂರು ಯೂನಿವರ್ಸಿಟಿ, ಆಮೇಲೆ
ಬೆಂಗಳೂರು ಹೋಗಿ ಕೆಲವು ಬುಕ್ಸನ್ನು ತರಿಸಿ ನಾನು ಸ್ಟಡಿ ಮಾಡಿದೆ. 2018ಕ್ಕೆ ಎಕ್ಸಾಮ್ ಬರೆದೆ. 2020ಕ್ಕೆ ನಾನು ಹುದ್ದೆಗೆ ಆಯ್ಕೆಯಾದೆ, ಉಪನ್ಯಾಸಕ ಹುದ್ದೆಗೆ ಆಯ್ಕೆಯಾದೆ. ಅದು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಹನುಮಸಾಗರದಲ್ಲಿ. 6 ನೌಕರಿ ತಗೊಂಡ ಮೇಲಿನೂ ನೀವು ಈ ಸ್ಪರ್ಧಾತ್ಮಕ ಜಗತ್ತಿಗೆ ಬಂದ ಹಾದಿ ಹೇಗಿತ್ತು ಸರ್? ನೀವು ಸ್ಪರ್ಧಾತ್ಮಕ ಜಗತ್ತಿಗೆ ಹಾದಿ ತುಂಬಾ ಕಷ್ಟ ಇತ್ತು. ಸಿಕ್ಕಾಪಟ್ಟೆ ನೋವನ್ನು ಅನುಭವಿಸಿದ್ದೀನಿ. ಕರ್ತವ್ಯ ಮಾಡಿಕೊಂಡು ಒಂದು ನೋಕರಿಯನ್ನ ಮಾಡಿಕೊಂಡು ಓದಬೇಕಂತಂದ್ರೆ ಕಷ್ಟ ಆಗ್ತಿತ್ತು. ಆದರೂ ಕೂಡ ಸಮಯವನ್ನ ಅಡ್ಜಸ್ಟ್ ಮಾಡಿಕೊಂಡು ಬೆಳಗ್ಗೆ 2-3 ತಾಸು, ಸಾಯಂಕಾಲ 2-3 ತಾಸು ವರ್ಷಾನುಗಟ್ಟಲೆ ಓದಿದೆ. ರವಿವಾರ ದಿನ ನಾನು 15-16 ತಾಸು ಓದ್ತಿದ್ದೆ. ಸಮಯ ಸಿಕ್ಕಾಗ ಮಾತ್ರ ಸಮಯವನ್ನು ವ್ಯರ್ಥ ಮಾಡದೆ ನಾನು ಸತತ ಪ್ರಯತ್ನ ಮಾಡಿದೆ. ಶ್ರದ್ಧೆಯಿಂದ ಓದಿದೆ, ಭಕ್ತಿಯಿಂದ ಓದಿದೆ. ನನಗೆ ಆ ನೌಕರಿ ಕೈ ಸಿಕ್ತು. ಒಂದಲ್ಲ ಎರಡಲ್ಲ ಸತತವಾಗಿ 6 ಸರ್ಕಾರಿ ಉದ್ಯೋಗವನ್ನು ಪಡೆದುಕೊಂಡಿದ್ದೀರಾ ಸರ್. ನಿಮಗೆ ಪ್ರೇರಣೆ ನೀಡಿದ ಅಂಶಗಳು ಯಾವುವು ಅಂತ ಹೇಳ್ತೀವಿ? ಪ್ರೇರಣೆ ನೀಡಿದ ಅಂಶಗಳು ಯಾವುದಪ್ಪ ಅಂತಂದ್ರೆ ನನ್ನ ಅನುಭವ, ನನ್ನ ಕಷ್ಟ, ನನ್ನ ನೋವು. ಚಿಕ್ಕ ವಯಸ್ಸಲ್ಲಿ ಎಲ್ಲ ಅಣ್ಣಂದಿರು ಎಲ್ಲ ಡಿವೈಡ್ ಆಗಿದ್ರು. ಎಲ್ಲ ಮೈ ಮೇಲೆ ಭಾರ, ಎಲ್ಲ ಜೀವನ ನಡೆಸಬೇಕು, ಜೀವನ ಮಾಡಬೇಕು ಅನ್ನೋದು. ಕಷ್ಟಪಟ್ಟು ಏನಾರು ಸಾಧನೆ ಮಾಡಲೇಬೇಕಂತೇಳಿ ನಾನು ಸತತ ಪ್ರಯತ್ನದಿಂದ ನಾನು ಪ್ರಯತ್ನ ಪಟ್ಟೆ. ನೌಕರಿ ಸಿಕ್ತು. ನೀವು ನೌಕರಿ ಪಡೆಯಲು ಕೋಚಿಂಗಿಂದ ಏನಾದರೂ ಇದನ್ನ ತಗೊಂಡಿದ್ರ ಸರ್, ಅಥವಾ ಸ್ವಯಂ ಆಗಿ ಓದಿದ್ರೆ? ಇಲ್ಲ, ನಾನೇ ವೈಯಕ್ತಿಕವಾಗಿ ಸ್ಟಡಿ ಮಾಡ್ತಿದ್ದೆ. ಮನೆಯಲ್ಲಿ ಓದ್ತಿದ್ದೆ. ಮನೆಯಲ್ಲಿ ಫ್ಯಾಮಿಲಿ ಇದ್ರು ಕೂಡ, ಮಕ್ಕಳಿದ್ರು ಕೂಡ, ಎಲ್ಲ ಕುಟುಂಬದ ಸಂಸಾರ ಜಂಜಾಟದಲ್ಲಿ ಕೂಡ ನಾನು ಮನೆಯಲ್ಲಿ ಓದ್ತಿದ್ದೆ. ಯಾವುದೇ ಕೋಚಿಂಗ್ ಮೆಟ್ಲು ಕೂಡ ನಾನು ಇನ್ನೂವರೆಗೆ ನೋಡಿಲ್ಲ, ಹತ್ತಿಲ್ಲ, ಹೋಗೇ ಇಲ್ಲ. ಈಗಿನ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ನೀವು ಹೇಳಬೇಕಾದ ಅಂಶಗಳು ಯಾವುವು? ಏನಿಲ್ಲ, ಈಗಿನ ಸ್ಪರ್ಧಾತ್ಮಕ ಜಗತ್ತು ತುಂಬಾ ಕಠಿಣ ಅದ. ಪ್ರಯತ್ನ ಮಾಡಿದ್ರೆ ಸಿಗುತ್ತೆ. ಪ್ರಯತ್ನ ಮಾಡಬೇಕು, ಆರಾಮ್ಸೆ ಸಾಧನೆ ಆಗತ್ತೆ. ಕಷ್ಟಪಟ್ಟು ಓದಬೇಕು. ಮೂಲ ಪುಸ್ತಕವನ್ನು ಓದಿ, ಬೇಕಾದರೆ ಕೋಚಿಂಗ್ ಹೋಗಿ ಮಾರ್ಗದರ್ಶನ ಪಡ್ಕೊಳ್ಳಿ. ಒಳ್ಳೆ ಪುಸ್ತಕನ ಓದಿ, ದಿನನಿತ್ಯ ಓದಿ, ಸಮಯವನ್ನು ವ್ಯರ್ಥ ಮಾಡಬೇಡಿ. ಭಕ್ತಿಯಿಂದ ಓದಿ, ಶ್ರದ್ಧೆಯಿಂದ ಓದಿ, ಕೆಲಸ ಸಿಗ್ತದೆ. ಸತತವಾಗಿ 6 ಸರ್ಕಾರಿ ಉದ್ಯೋಗವನ್ನು ಪಡೆದುಕೊಂಡಿರುವ ನಮ್ಮ ಲಖಪತಿ ರಾಠೋಡ್ ಸರ್ ಅನುಭವವನ್ನು ಕೇಳಿದ ನಂತರನು ನಾವು ಎಲ್ಲರಿಗೂ ಇದು ಉಪಯೋಗ ಆಗುತ್ತಂತ ಹೇಳ್ಬೋದು. ಮತ್ತೆ ಅವ್ರು ಯಾವುದೇ ರೀತಿಯ ಕೋಚಿಂಗ್ಗಳನ್ನು ಪಡೆದುಕೊಳ್ಳದೆ ಮನೆಯಲ್ಲಿರುವ ಕಷ್ಟಗಳನ್ನು ಅನುಭವಿಸುತ್ತಾ ಸರ್ಕಾರಿ ಉದ್ಯೋಗವನ್ನು ಪಡೆದುಕೊಂಡಿದ್ದಾರೆ ಅಂದ್ರೆ ಅದು ಹೆಮ್ಮೆಯಿಂದ ಹೇಳ್ಬೋದಾದ ವಿಷಯ. ಇಷ್ಟೆಲ್ಲ ಹೇಳಿದ್ರಲ್ಲ ನಮ್ಮ ಸರ್ಗೆ ನಮಸ್ಕಾರ.